ಗಂಡ ಹೆಂಡತಿಯ ಮಧ್ಯೆ ಯಾವ ಕಾರಣಕ್ಕೆ ಡಿವೋರ್ಸ್ ಆಗುತ್ತೆ ಗೊತ್ತಾ? ಗಂಡ ಹೆಂಡತಿ ಮಧ್ಯೆ ಹೊಂದಾಣಿಕೆ ಇಲ್ಲದಾಗ ಡಿವೋರ್ಸ್ ಆಗುತ್ತಾ? ವರದಕ್ಷಿಣೆ ಕಿರುಕುಳಕ್ಕೆ ಡಿವೋರ್ಸ್ ಆಗುತ್ತಾ? ಫ್ಯಾಮಿಲಿಯಲ್ಲಿ ಹೊಂದಾಣಿಕೆ ಇಲ್ಲದಾಗ ಡಿವೋರ್ಸ್ ಆಗುತ್ತಾ? ಮಕ್ಕಳು ಆಗಿಲ್ಲ ಅನ್ನೋ ಕಾರಣಕ್ಕೆ ಡಿವೋರ್ಸ್ ಆಗುತ್ತಾ? ಆದರೆ ಇಲ್ಲೊಬ್ಬ ಮಹಿಳೆ ಡಿವೋರ್ಸ್ ಪಡೆದಿರೋ ವಿಚಾರ ಕೇಳಿದ್ರೆ ನೀವು ಎಲ್ಲಿಂದ ನಗಬೇಕು ಅಂತ ಯೋಚನೆ ಮಾಡ್ತೀರಿ. ಕರ್ನಾಟಕದಲ್ಲಿ 20,000 ಫ್ಯಾಮಿಲಿ ಕೇಸ್ಗಳನ್ನು ಬಗೆಹರಿಸಿದ ವಕೀಲರು ಇಂದು ಇಂಟ್ರೆಸ್ಟಿಂಗ್ ಡಿವೋರ್ಸ್ ಬಗ್ಗೆ ಮಾತನಾಡಿದ್ದಾರೆ. ಗಂಡ ಹೆಂಡತಿ ಡಿವೋರ್ಸ್ ಪಡೆದುಕೊಳ್ಳೋದಕ್ಕೆ ಹೆಂಡತಿ ಕೊಡುವಂತಹ ಕಾರಣಗಳು ಅನೇಕ ಇರ್ತವೆ. ಗಂಡ ಸರಿಯಾಗಿ ಮನೆಗೆ ಬರಲ್ಲ, ಗಂಡನಿಗೆ ನನ್ನ ಮೇಲೆ ಆಸಕ್ತಿ ತೀರಾ ಇಲ್ಲ, ನನ್ನ ಸೌಂದರ್ಯ ಮೊದಲು ಇಷ್ಟ ಆಗ್ತಾ ಇತ್ತು, ಬರುತ್ತಾ ಬೋರ್ ಆಗಿದೆ, ಹೀಗೆ ಒಂದಷ್ಟು ಹಾಸ್ಯ ಕಾರಣಗಳನ್ನು ಕೂಡ ಕೊಡ್ತಾರೆ ಕೆಲವರು ಡಿವೋರ್ಸ್ ಪಡೆಯೋದಕ್ಕೆ, ಅಥವಾ ಡಿವೋರ್ಸ್ ಅನ್ನು ತೆಗೆದುಕೊಂಡ ಹೆಂಡತಿ ಅಥವಾ ಗಂಡ ಕೊಡುವಂತಹ ಕಾರಣಗಳು. ಇನ್ನು ಹೆಂಡತಿಯ ಮೇಲೆ ಗಂಡ ಆರೋಪ ಮಾಡೋದು ಏನೇನು? ನನ್ನ ಹೆಂಡತಿ ಶಾಪಿಂಗಿಗೆ ಹೋದವಳು ಬರಲೇ ಇಲ್ಲ, ಮತ್ತೆ ಪತ್ತೆ ಆಗಿದ್ದು ಮತ್ತೊಬ್ಬ ವ್ಯಕ್ತಿಯ ಜೊತೆ, ಹಿಂಗೆ ಸಾಕಷ್ಟು ಕಾರಣಗಳಿಂದ ಡಿವೋರ್ಸ್ಗಳು ಪಡ್ಕೋತಾರೆ. ಆದರೆ ಇಲ್ಲೊಂದು, ಗಂಡ ಹೆಂಡತಿಯ ಮಧ್ಯೆ ಹೊಂದಾಣಿಕೆ ಇಲ್ಲದಾಗ ಡಿವೋರ್ಸ್ ಆಗುತ್ತೆ, ಸಹಜ, ಸ್ವಾಭಾವಿಕ. ಆ ವಕೀಲರು ಯಾರು, ಯಾವ ವಿಚಾರಕ್ಕೆ ಆ ಮಹಿಳೆ ಡಿವೋರ್ಸ್ ಅನ್ನು ತೆಗೆದುಕೊಂಡಿದ್ದಾರೆ? ನಿಮ್ಮ ಫ್ರೀಡಮ್ ಟಿವಿಯಲ್ಲಿ ಡಿಫ್ರೆಂಟ್ ಡಿವೋರ್ಸ್ ಕೇಸ್ ಬಗ್ಗೆ ಹೇಳ್ತೀವಿ, ಕೇಳಿ. ಗಂಡ ಹೆಂಡತಿಯ ನಡುವೆ ನೂರಾರು ಕಾರಣಗಳಿರಬಹುದು. ಕೆಲವೊಮ್ಮೆ ಹೆಂಡತಿ ಬಂಜೆ ಆಗಿರೋದ್ರಿಂದಲೂ ಕೂಡ ಕೆಲ ಗಂಡಂದಿರು ಡಿವೋರ್ಸ್ ಕೊಡೋದಿದೆ. ಬಾಯ್ ಫ್ರೆಂಡು ಮನೆಗೆ ಬಂದರೂ ತನ್ನ ಪತಿ ಕೇಳಲ್ಲ, ಬಾಯ್ ಫ್ರೆಂಡ್ ತೊಡೆ ಮೇಲೆ ಮಲಗಿದ್ರು ಪ್ರಶ್ನೆ ಮಾಡಲ್ಲ, ಏನು ಮಾಡಿದ್ರು ನನ್ನ ಗಂಡ ಬೈಯೋದಿಲ್ಲ. ಇದೊಂದು ಥರದ ವಿಚಿತ್ರ ಕೇಸು ಇದು. ಪೊಸೆಸಿವ್ನೆಸ್ ಇರಬೇಕು, ಪ್ರೀತಿಸಬೇಕು, ಗದರಿಸಬೇಕು, ಬೈಬೇಕು, ವಾರ್ನ್ ಮಾಡಬೇಕು. ಆದರೆ ನನ್ನ ಗಂಡ ಅದು ಯಾವುದು ಮಾಡಲ್ಲ, ಅವನೊಂಥರದ ಕಲ್ಲು ಮೂರ್ತಿ ಥರ ಕೂತ್ಕೊತಾನೆ. ಈ ಕಾರಣಕ್ಕೆ ಪತ್ನಿಯೊಬ್ಬಳು ಪತಿಯಿಂದ ಡಿವೋರ್ಸ್ ಪಡೆದಿದ್ದಾರಂತೆ. ಇದು ನ್ಯಾಯ ರೀ, ಹೀಗಂತ ವಕೀಲ ನಾಗರಾಜ ಅವರು ಹೇಳ್ಕೊಂಡಿದ್ದಾರೆ. ಕೆಲವೊಮ್ಮೆ ಈ ಹೆಂಡತಿಯರು ತನ್ನ ಗಂಡನ್ನ ಪರೀಕ್ಷೆ ಮಾಡೋದಕ್ಕಾಗಿ ನಾನಾ ತರಹದ ಸೂತ್ರಗಳನ್ನು ಪ್ರಯೋಗ ಮಾಡ್ತಾರೆ. ಗಂಡ ನರಳಾಡ್ತಿರ್ಬೇಕು, ಹೆಂಡತಿ 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 ಅಂತ, ಪ್ರತಿಯೊಂದಕ್ಕೂ ಹೆಂಡತಿ ಹೆಂಡತಿ ಹೆಂಡತಿ. ಪೊಸೆಸಿವ್ನೆಸ್ ಇದು ಹೆಂಡತಿ ಬಯಸೋದ್ರಲ್ಲಿ ತಪ್ಪಿಲ್ಲ. ಗಂಡ ಸದಾಕಾಲ ಹೆಂಡತಿಯನ್ನ ಜಪಿಸಬೇಕು ಅಂತ ಪ್ರತಿಯೊಂದು ಹೆಣ್ಣು ಕೂಡ ಬಯಸ್ತಾಳೆ. ಹಂಗೆ ಇರ್ಬೇಕು ತಾನೆ ಹೆಂಗಸರು ಕೂಡ. ಅದ್ಯಾವ ಸೀಮೆ ನ್ಯಾಯ? ಗಂಡ ಹೆಂಡತಿಯ ಜೊತೆ ಪೊಸೆಸಿವ್ನೆಸ್ ತೋರಿಸುವಾಗ ಹೆಂಡತಿಯು ಗಂಡನ ಜೊತೆ ಪೊಸೆಸಿವ್ನೆಸ್ ತೋರಿಸಬೇಕು. ಸೊ ಇಲ್ಲೇನಾಗಿದೆ ಅಂದ್ರೆ, ಹೆಂಡತಿಯನ್ನ ಮಾತನಾಡಿಸೋದಕ್ಕೆ ಮನೆಗೆ ಬಾಯ್ ಫ್ರೆಂಡ್ ಬರ್ತಾನಂತೆ, ತೆಪ್ಪು ಕೂತ್ಕೊಂಡಿದ್ದಂತೆ ಗಂಡಸಾದವನು. ಹೆಂಡತಿಯ ಜೊತೆ ಮಾತನಾಡೋದಕ್ಕೆ ಬಾಯ್ ಫ್ರೆಂಡ್ ಬಂದು ಹೆಂಡತಿ ತೊಡೆ ಮೇಲೆ ಕೂತ್ಕೊಂಡ್ರು, ಈ ಮುಟ್ಟಾಳ ತೆಪ್ಪು ಕೂತ್ಕೊಂಡಿದ್ನಂತೆ. ಇನ್ನು ಬಾಯ್ ಫ್ರೆಂಡ್ ಬಂದು ತೊಡೆ ಮೇಲೆ ಕೂತೇನಾದ್ರೂ ಮುಂದಿನ ಕಾರ್ಯ ಶುರು ಮಾಡಿದ್ರು ಕೂಡ ಈ ಮನುಷ್ಯ ತೆಪ್ಪು ಕೂತ್ಕೊತಾ ಇದ್ನೋ ಏನೋ. ಇದೇ ಹೆಂಡತಿಗೆ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ. ನನ್ನ ಗಂಡನಿಗೆ ನನ್ನ ಮೇಲೆ ಪ್ರೀತಿ ಕಮ್ಮಿ ಆಗಿದೆ, ಅಥವಾ ನನ್ನನ್ನು ಕ್ಯಾರೆ ಮಾಡ್ತಾ ಇಲ್ಲ ಈ ಮನುಷ್ಯ ಅಂತ ಅನ್ಕೊಂಡು, ಸೊ ಈಗ ಡಿವೋರ್ಸ್ ಅನ್ನ ಪಡೆಯೋದಕ್ಕೆ ಕಾರಣವನ್ನು ಇಟ್ಟಿದ್ದಾರೆ ಅಂತ ತಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಹೇಳಿಕೊಂಡಿರ್ತಕ್ಕಂಥ ನಾಗರಾಜ್ ಬಾಯ್ ಫ್ರೆಂಡ್ ಮನೆಗೆ ಬಂದರೂ ತನ್ನ ಪತಿ ಕೇಳಲ್ಲ, ಬಾಯ್ ಫ್ರೆಂಡ್ ನನ್ನ ಜೊತೆ ನಿರಂತರವಾಗಿ ಮಾತನಾಡ್ತಾ ಇದ್ರು ಕೂಡ ಗಂಡನಿಗೆ ಏನೂ ಅನ್ಸಲ್ಲ, ಬಾಯ್ ಫ್ರೆಂಡ್ ತೊಡೆ ಮೇಲೆ ಮಲಗಿದ್ರು ಪ್ರಶ್ನೆ ಮಾಡಲ್ಲ. ಹಿಂಗಿದ್ದಾಗ ನಾನು ಹೆಂಗೆ ಸಂಸಾರ ಮಾಡಲಿ? ಏನೇ ಮಾಡಿದ್ರು ನನ್ನ ಗಂಡ ಬೈಯೋದಿಲ್ಲ, ಹಾಗಾಗಿ ನಾನು ಡಿವೋರ್ಸನ್ನು ಪಡೆದುಕೊಳ್ತಾ ಇದ್ದೀನಿ ಅಂತ ಹೇಳಿ ವಕೀಲರ ಜೊತೆ ಕಾರಣವನ್ನು ಕೊಟ್ಟಿದ್ದಾರಂತೆ. ಪೊಸೆಸಿವ್ನೆಸ್ ಇರಬೇಕು, ಪ್ರೀತಿಸಬೇಕು, ಗದರಿಸಬೇಕು, ಮುದ್ದಿಸಬೇಕು, ನನ್ನ ಹೆಸರು ಹೇಳ್ತಾ ನರಳಾಡಬೇಕು, ಬೈಬೇಕು, ವಾರ್ನ್ ಮಾಡಬೇಕು. ಆದರೆ ನನ್ನ ಗಂಡನಿಗೆ ಅದು ಯಾವುದು ಮಾಡಲ್ಲ. ಈ ಕಾರಣಕ್ಕೆ ಪತ್ನಿಯೊಬ್ಬಳು ಪತಿಯಿಂದ ಡಿವೋರ್ಸನ್ನು ಪಡೆದುಕೊಂಡಿದ್ದಾರೆ ಎಂದು ವರದಿಯಾಗಿದೆ.